ನಡುಬೀದಿಲಿ ಮುನಿರತ್ನಗೆ ಹೊಡೆದ್ರೆ 20 ಲಕ್ಷ. ಪಬ್ಲಿಕ್ ಅಲ್ಲಿ ಶಾಸಕ ಮುನಿರತ್ನ ಶರ್ಟ್ ಹರಿದ್ರೆ 15 ಲಕ್ಷ. ಬಿಜೆಪಿ ಶಾಸಕ ಮುನಿರತ್ನಗೆ ಮಸಿ ಬಳದ್ರೆ 10 ಲಕ್ಷ. ಈ ರೀತಿಯಾಗಿ ಡಿಕೆ ಬ್ರದರ್ಸ್ ಕುಸುಮ ಕೊಟ್ಟಿದ್ದಾರಾ ಸುಪಾರಿ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಪಬ್ಲಿಕ್ ಅಲ್ಲಿ ಶಾಸಕ ಮುನಿರತ್ನ ಶರ್ಟ್ ಹರಿದ್ರೆ 15 ಲಕ್ಷ ಅಂತೆ. ಆರ್ ನಗರ ಶಾಸಕ ಮುನಿರತ್ನಗೆ ಮಸಿ ಬಳದ್ರೆ 10 ಲಕ್ಷ. ಡಿಕೆ ಬ್ರದರ್ಸ್ ಕುಸುಮ ಕೊಟ್ಟಿದ್ದಾರಾ ಈ ರೀತಿಯಾಗಿ ಸುಪಾರಿ ಅಂತಕ್ಕಂಥ ಶಂಕೆ ಹಾಗೂ ಪ್ರಶ್ನೆ ಮೂಡ್ತಾ ಇದೆ. ಮುನಿರತ್ನ ಹೇಳಿದ್ದು ನಿಜಾನೇ, ಆದರೆ ಸತ್ಯಾನಾಶ್. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಮೊಟ್ಟೆ ಸುಪಾರಿ ಸ್ಟೋರಿ. ನಡುಬೀದಿಲಿ ಶಾಸಕ ಮುನಿರತ್ನಗೆ ಹೊಡೆದ್ರೆ 20 ಲಕ್ಷ. ಪಬ್ಲಿಕ್ ಅಲ್ಲಿ ಶಾಸಕ ಮುನಿರತ್ನ ಶರ್ಟ್ ಹರಿದ್ರೆ 15 ಲಕ್ಷ. ಆರ್ ನಗರ ಶಾಸಕ ಮುನಿರತ್ನಗೆ ಮಸಿ ಬಳದ್ರೆ 10 ಲಕ್ಷ. ಡಿಕೆ ಬ್ರದರ್ಸ್ ಕುಸುಮ ಕೊಟ್ಟಿದ್ದಾರಾ ಸುಪಾರಿ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಮುನಿರತ್ನ ಹೇಳಿದ್ದು ನಿಜಾನೇ, ಆದರೆ ಸತ್ಯಾನಾಶ್. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಮೊಟ್ಟೆ ಸುಪಾರಿ ಸ್ಟೋರಿ. ನಡುಬೀದಿಲಿ ಶಾಸಕ ಮುನಿರತ್ನಗೆ ಹೊಡೆದ್ರೆ 20 ಲಕ್ಷ ರೂಪಾಯಿ. ಪಬ್ಲಿಕ್ ಅಲ್ಲಿ ಶಾಸಕ ಮುನಿರತ್ನ ಶರ್ಟ್ ಹರಿದ್ರೆ 15 ಲಕ್ಷ ರೂಪಾಯಿ. ಆರ್ ನಗರ ಶಾಸಕರಾಗಿರ್ತಕ್ಕಂಥ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರಿಗೆ ಮಧ್ಯಾಹ್ನ ಏಕಾಏಕಿ ಮೊಟ್ಟೆ ಹಾಗೂ ಕಲ್ಲಿನಿಂದ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೇರೆ ಬೇರೆ ನಾಯಕರ ಮೇಲೆ ಈ ಅಟ್ಯಾಕ್ ಮಾಡಿಸಿರ್ತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಡಿಕೆ ಬ್ರದರ್ಸ್ ಮೇಲೆ ಹೆಚ್ಚಿನ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. 10 ಲಕ್ಷ 20 ಲಕ್ಷ ಹೀಗೆ ವೆರೈಟಿ ಮೆನು ಹಿಟ್ಟಾಗಿ ಹೋಟೆಲ್ನಲ್ಲಿ ಮಸಿ ಬಳದ್ರೆ 10 ಲಕ್ಷ, ಹೊಡೆದ್ರೆ 20 ಲಕ್ಷ. ಈ ರೀತಿಯಾಗಿ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಡಿಕೆ ಬ್ರದರ್ಸ್ ವಿರುದ್ಧವಾಗಿ. ಅದು ಕೂಡ ಸ್ವತಃ ಮುನಿರತ್ನ ಅವರೇ ಈ ರೀತಿಯಾಗಿ ಆರೋಪ ಮಾಡಿರ್ತಕ್ಕಂಥದ್ದು. ನನಗೆ ಈ ರೀತಿಯಾಗಿ ಬೆದರಿಕೆಗಳು ಬರ್ತಾ ಇದ್ದಾವೆ, ಇದಕ್ಕೆಲ್ಲ ಕಾರಣ ಡಿಕೆ ಬ್ರದರ್ಸ್ ಅವರೇ ಅಂತಕ್ಕಂಥ ಮಾತನ್ನ ಸ್ವತಃ ಮುನಿರತ್ನ ಅವರೇ ಹೇಳಿಕೊಂಡಿದ್ದಾರೆ. ನನಗೆ ಜೀವ ಬೆದರಿಕೆ ಕೂಡ ಬಂದಿದೆ, ಆದರೂ ಕೂಡ ಈ ರೀತಿಯಾಗಿ ಯಾವುದೇ ನನಗೆ ಸುರಕ್ಷತೆ ಇಲ್ಲ, ಗನ್ಮ್ಯಾನ್ಗಳನ್ನು ಕೂಡ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪಗಳನ್ನು ಡಿಕೆ ಬ್ರದರ್ಸ್ ಅವರ ವಿರುದ್ಧವಾಗಿ ಹಾಗೂ ಅವರ ಮೇಲೆ ಇರತಕ್ಕಂಥ ಬೆದರಿಕೆಗಳ ವಿರುದ್ಧವಾಗಿ ಮಾತನಾಡಿಕೊಂಡು ಸ್ವತಃ ಮಾತನಾಡಿದ್ದಾರೆ ಮುನಿರತ್ನ ಅವರು. ಬಿಜೆಪಿ ಶಾಸಕ ಮುನಿರತ್ನಗೆ ನಡುಬೀದಿಲಿ ಹೊಡೆದಿದ್ಯಾರು ಅಂತಕ್ಕಂಥ ಪ್ರಶ್ನೆ. ರೇಪ್ ಕೇಸ್ನಿಂದ ಹೊರಬಂದ ಮುನಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದವರು ಯಾರು? ತಲೆಗೆ ರಕ್ತ ಬರುವಂತೆ ಹೊಡೆದು ಮೊಟ್ಟೆ ಎಸೆದು ಅವಮಾನ ಮಾಡಿದ್ಯಾರು ಅಂತಕ್ಕಂಥ ಪ್ರಶ್ನೆ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಮುನಿ ಮೇಲಿನ ಹಲ್ಲೆಯ ಹಿಂದಿನ ಸ್ಫೋಟಕ ಸತ್ಯ. ಮುನಿರತ್ನಗೆ ಹೊಡೆಸಿದ್ದು ಡಿಕೆ ರವಿ ಪತ್ನಿ ಕುಸುಮಾನ ಅಂತಕ್ಕಂಥ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಬೀದಿಯಲ್ಲಿ ಮುನಿರತ್ನಗೆ ಹೊಡೆಯೋಕೆ ಸುಪಾರಿ ಕೊಟ್ಟವರು ಯಾರು? ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಆರ್ ನಗರ ಎಂಎಲ್ಎ ಮುನಿ ಅಟ್ಯಾಕ್ ಕಹಾನಿ. ಬಿಜೆಪಿ ಶಾಸಕ ಮುನಿರತ್ನಗೆ ನಡುಬೀದಿಲಿ ಹೊಡೆದಿದ್ಯಾರು ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ರೇಪ್ ಕೇಸ್ನಿಂದ ಹೊರಬಂದ ಮುನಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದವರು ಯಾರು? ತಲೆಗೆ ರಕ್ತ ಬರುವಂತೆ ಹೊಡೆದು ಮೊಟ್ಟೆ ಎಸೆದು ಅವಮಾನ ಮಾಡಿದ್ಯಾರು? ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಮುನಿ ಮೇಲಿನ ಹಲ್ಲೆಯ ಹಿಂದಿನ ಸ್ಫೋಟಕ ಸತ್ಯ. ಮುನಿರತ್ನಗೆ ಹೊಡೆಸಿದ್ದು ಡಿಕೆ ರವಿ ಪತ್ನಿ ಕುಸುಮಾನ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಸ್ವತಃ ಅವರೇ ಈ ರೀತಿಯಾಗಿ ಹೇಳಿಕೊಂಡಿರ್ತಕ್ಕಂಥದ್ದು. ಸ್ವತಃ ಅಂದ್ರೆ ಮುನಿರತ್ನ ಅವರೇ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಆರ್ ನಗರ ಎಂಎಲ್ಎ ಮುನಿ ಅಟ್ಯಾಕ್ನ ಕಹಾನಿ. ಬಿಜೆಪಿ ಶಾಸಕ ಮುನಿರತ್ನಗೆ ನಡುಬೀದಿಲಿ ಹೊಡೆದವರು ಯಾರು? ಆ ರೀತಿಯಾಗಿ ಅವಮಾನ ಮಾಡಿದ್ಯಾರು? ಅದು ಕೂಡ ರೇಪ್ ಕೇಸ್ನಿಂದ ಹೊರಬಂದಿರತಕ್ಕಂಥ ಮುನಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ. ತಲೆಗೆ ರಕ್ತ ಬರುವಂತೆ ಹೊಡೆದು ಮೊಟ್ಟೆ ಎಸೆದು ಅವಮಾನ ಮಾಡಿದ್ಯಾರು? ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಮುನಿ ಮೇಲಿನ ಹಲ್ಲೆಯ ಹಿಂದಿನ ಸ್ಫೋಟಕ ಸತ್ಯ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಆರ್ ನಗರ ಎಂಎಲ್ಎ ಮುನಿ ಅಟ್ಯಾಕ್ ಕಹಾನಿ. ಯಾಕಂದ್ರೆ ಏಕಾಏಕಿ ಯಾವುದೋ ಕಾರ್ಯಕ್ರಮದ ನಂತರ ಏಕಾಏಕಿ ಕಾರ್ನತ್ತ ತೆರಳುತ್ತಿರುವಾಗ ಜೊತೆಗೆ ಪೊಲೀಸ್ ಕೂಡ ಇರುತ್ತೆ, ಎಲ್ಲ ಭದ್ರತಾ ಸಿಬ್ಬಂದಿನೂ ಕೂಡ ಇರುತ್ತೆ, ಸಾಕಷ್ಟು ಶಾಸಕರ ಜೊತೆ ಎಲ್ಲ ಕಾರ್ಯಕರ್ತರು ಸಹ ಇರ್ತಾರೆ. ಆದರೂ ಕೂಡ ಅವರ ಮೇಲೆ ಕರೆಕ್ಟ್ ಗುರಿ ಇಟ್ಟು ತಲೆಗೆ ಮೊಟ್ಟೆ ಏಟನ್ನು ಹೊಡೆದಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಈಡು ಮಾಡಿ ಕೊಟ್ಟಿದೆ. ಈಗ ಅದು ಕೂಡ
ಬೇರಷ್ಟು ಜನನೂ ಇದ್ದಾರೆ, ಆದರೂ ಕೂಡ ಯಾರಿಗೂ ಬಿದ್ದಿಲ್ಲ ಮೊಟ್ಟೆ. ಸೀದಾ ಅವರ ತಲೆಗೆ ಹೋಗಿ ಏಟು ಬಿದ್ದಿರ್ತಕ್ಕಂಥದ್ದು. ಆ ಫೋರ್ಸಿಗೆ ರಕ್ತ ಬರುವ ರೀತಿ ಮೊಟ್ಟೆ ಏಟನ್ನು ನೀಡಲಾಗಿದೆ, ಅದು ಕೂಡ ಅವಮಾನ ಮಾಡುವ ರೀತಿಯಲ್ಲಿ. ಇದರ ಹಿಂದೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇರ್ತಕ್ಕಂಥದ್ದು. ತಲೆಗೆ ರಕ್ತ ಬರುವಂತೆ ಹೊಡೆದು ಮೊಟ್ಟೆ ಎಸೆದು ಅವಮಾನ ಮಾಡಿದ್ಯಾರು ಅಂತಕ್ಕಂಥ ಅನುಮಾನಗಳು